KLX 230 ಇಂಡಿಯನ್ ವರ್ಷನ ಈಸ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಿ, ಬಿಕಾಸ್ ನನಗಾಗಿರೋ ಪ್ರಾಬ್ಲಮ್ ಯಾರಿಗೂ ಆಗಬಾರ್ದು. ಲೈಕ್ ಗಾಡಿ ಚೆನ್ನಾಗಿಲ್ಲ ಅಂತ ನಾನು ಯಾರಿಗೂ ಹೇಳಿಲ್ಲ ಇದುವರೆಗೂ, ಮತ್ತು ಗಾಡಿ ಸಜೆಸ್ಟ್ ಮಾಡಿ ಇನ್ನು ತುಂಬ ಜನಕ್ಕೆ. ಸೊ ನಾನು ಗಾಡಿ ಇಸ್ಕೊಂಡು ಒಂದು 6 ಮಂತ್ಸ್ ಆಯಿತು. ಸೊ ಆಗಲೇ ವೈಟ್ ಸ್ಮೋಕ್ ಬರ್ತಾ ಇದೆ, ಮತ್ತು ಸಡನ್ನಾಗಿ ಗಾಡಿ ಆಫ್ ಆಗ್ತಾ ಇದೆ. ನಾನು ಅದನ್ನ ಸರ್ವಿಸ್ ಸ್ಟೇಷನ್ಗೆ ಫೋನ್ ಮಾಡಿ ಹಿಂಗೆ ಆಗ್ತಿದೆ ಅಂತ ಹೇಳಿ ಸ್ಲಾಟ್ ಬುಕ್ ಮಾಡ್ಕೊಂಡು ಗಾಡಿ ತೊಗೊಂಡು ಹೋದೆ. ಸೊ ಅಲ್ಲಿ ಬಂದು ನೋಡಿದ್ರೆ ಲೈಕ್ ಇದೇ ಥರ 5-6 ಗಾಡಿ ಬಂದಿದೆ ಆಗಲೇ, ನಿಮ್ಮೊಬ್ರದೇ ಅಲ್ಲ. ಸೊ ಇನ್ನೊಂದು ಗಾಡಿ ಬಂದಿತ್ತಂತೆ, ಸಡನ್ನಾಗಿ ಆಫ್ ಆಗ್ತಾ ಇತ್ತಂತೆ, ರೆಡಿ ಮಾಡಿಕೊಟ್ರಂತೆ, ತಿರುಗು ಹಂಗೆ ಆಯ್ತಂತೆ. ಸೊ ಅದು ಇವಾಗ ಪುಣೆ ಕಳಿಸ್ತಾವ್ರಂತೆ, ಬಿಕಾಸ್ ಬೆಂಗಳೂರಲ್ಲಿ ರೆಡಿ ಮಾಡೋಕ್ಕಾಗ್ತಿಲ್ವಂತೆ. ಮತ್ತು ಏನಿಗೆ ಬಿಡಬೇಕಾಯ್ತು ಹೇಳಿ ಇದನ್ನ, KLX ಇಂಡಿಯನ್ ವರ್ಷನ್ ಅಂತ. ಸೊ ಐ ಡೋಂಟ್ ನೋ ಏನು ಕತೆ ಏನು ಸೀನು ಅಂತ. ಗಾಡಿ ಈಸ್ಕೊಂಡಿದ್ದಾರೆ, ವಾರಂಟಿ ಕ್ಲೈಮ್ ಮಾಡಿಕೊಡ್ತೀವಿ ಅಂತ. ಬಟ್ 2.5 ಮಂತ್ಸ್ ನಮ್ಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಕವಾಸಗಿ ಇಂಡಿಯಾದವ್ರನ್ನ ಟ್ಯಾಗ್ ಮಾಡಿ, ಲೈಕ್ ಅವರೇ ಆನ್ಸರ್ ಮಾಡಲಿ. ಮತ್ತು ಯಾರು KLX 230ಗೆ ಪ್ಲ್ಯಾನ್ ಮಾಡ್ತಿದ್ರೆ ಅಥವಾ KLXನ ಈಸ್ಕೋಬೇಕು ಅಂತಿದ್ರೆ, ಅವ್ರು ಬುಕ್ ಮಾಡಿದರೆ ಯೋಚನೆ ಮಾಡಿ ಮುಂಚೆನೇ, ಈಸ್ಕೊಳ್ಳೋಕೆ ಮುಂಚೆ. ಬಿಕಾಸ್ ನಾನು ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಬಾರ್ದು.